ನಮಸ್ತೆ ಎಲ್ಲ ಸ್ನೇಹಿತರಿಗೆ. ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂ 11th ಕ್ರಾಸ್ ನೋಡ್ತಾ ಇದ್ದೀರಾ. ಇಲ್ಲಿ ಮಹಾವಿಷ್ಣು ಶೇಷಶಯನ ಮೇಲೆ ಮಲಗಿರೋದು. ಇದು ಎಲ್ಲಿ ಬರುತ್ತೆ ಅಂದರೆ ಮಲ್ಲೇಶ್ವರಂ 11th ಕ್ರಾಸ್ ಹತ್ರ ಬರುತ್ತೆ. ಇವತ್ತು ವಿಶೇಷವಾಗಿ ಏಕಾದಶಿ ಇರೋದರಿಂದ ನಾನು ಹಾಗೆ ಕೃಷ್ಣನ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಬಂದಿದ್ದೀನಿ. ಮಲ್ಲೇಶ್ವರಂ 11th ಕ್ರಾಸ್ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನ ಅಂತ ಭಾಳ ವಿಶೇಷ ಇದೆ. ಇಲ್ಲಿ ನೋಡ್ತಾ ಇದ್ದೀರ. ಒಳಗಡೆ ಎಲ್ಲ ತೋರಿಸ್ತೀನಿ. ಮಂತ್ರ ಘೋಷಣೆ ನಡೀತಾ ಇದೆ. ಯಾವುದು ಗುರುಗಳು ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ಏಕಾದಶಿ ದಿನ ಕೃಷ್ಣನ ದರ್ಶನ ಮಾಡಿದರೆ ಪುಣ್ಯ ಬರುತ್ತಂತೆ. ನಮ್ಮ ಅಂಗಡಿಯಿಂದ ತುಂಬ ಹತ್ತಿರ ಇದು. ಮಲ್ಲೇಶ್ವರಂ 11th ಕ್ರಾಸ್ ಆಗುತ್ತೆ. ತುಂಬ ಕಾರ್ಮಿಕ ದೇವರು, ಹಳೆ ದೇವಸ್ಥಾನ ನೋಡಿ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ. ಯೋಗಾನಂದ ನರಸಿಂಹ ಸ್ವಾಮಿ ನೋಡಿ. ನೋಡಿ ಇಲ್ಲಿ ಪ್ರತಿಯೊಂದು ಕೃಷ್ಣನ ಅವತಾರ ಇಲ್ಲಿ ಇದರಲ್ಲಿ ತೋರಿಸಿದ್ದಾರೆ. ಇದು ನೋಡಿ, ಕಾಳಿಮರ್ದನ ಇದು ಕೃಷ್ಣ. ಇದು ಮೊಸರು ಕಳ್ಳ ಕೃಷ್ಣ. ಇದು ನೋಡಿ ಉಂಡೆ ತಿಂತಾ ಇರೋದು. ಇದು ನೋಡಿ ಯಶೋದೆ ಜೊತೆಯಲ್ಲಿ. ಇದು ನೋಡಿ ಚಿಕ್ಕದಿರುವಾಗ ಕೃಷ್ಣ ಪರಮಾತ್ಮನ ಇದರಲ್ಲಿ ನದಿ ಯಮುನಾ ನದಿ ದಾಟಿ ಕೃಷ್ಣನ ಆ ಕಡೆ ಬಿಟ್ಟು ಬರ್ತಾರೆ. ಯಾಕಂದರೆ ಕಂಸ ಅವ್ರ ಮಾವ 8 ಶಿಶುನ ಇದು ಮಾಡಿರ್ತಾನೆ. 7 ಶಿಶು ಮರ್ದನ ಮಾಡಿರ್ತಾನೆ. 8ನೇದು ಮಾಡಬಾರ್ದಂತ. ಅದು ದೇವರ ಅವತಾರ ಅದು ಆ್ಯಕ್ಚುಲಿ. ಇಲ್ಲಿ ನೋಡಿ ಗೋವರ್ಧನಗಿರಿ ಎತ್ತಿರೋದು. ಸೊ ರಾಧಾಕೃಷ್ಣ, ಸುಧಾಮ ಜೊತೆಗೆ ನೋಡಿ ಇದು ಕೃಷ್ಣನ. ಯಾಕಂದರೆ ಕೃಷ್ಣ ಪರಮಾತ್ಮ, ಸುಧಾಮ ಬ್ರಾಹ್ಮಣ, ಜೊತೆಗೆ ಕಡು ಬಡವ. ಅವನ ಅಷ್ಟು ಪ್ರೀತಿಯಿಂದ ಬಾಲ್ಯ ಸ್ನೇಹಿತ ಬೇರೆ. ಅವನ್ನ ತಪ್ಪಿಕೊಂಡು ಎಷ್ಟು ಒಂದು ಪ್ರೀತಿ ನೋಡಿ ದೇವರಿಗೆ. ದೇವರಲ್ಲಿ ಯಾವುದು ಭೇದ ಭಾವ ಇಲ್ಲ, ಭಕ್ತಿ ಒಂದೇ ಮುಖ್ಯ. ಇದು ನೋಡಿ ಚಾಣುಕಾರಲ್ಲಿ ಯುದ್ಧ ಮಾಡ್ತಾ ಇರೋದು ಕಂಸ. ಕೃಷ್ಣನ ತಾಯಿ ಅಣ್ಣನಾದ ಕಂಸನ ಒಂದು ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಚಾಣೂರ ಮಲ್ಲ ಅಂತ ಇರ್ತಾರೆ. ಅವ್ರ ಜೊತೆಗೆ ಅವರು ಯುದ್ಧ ಮಾಡಿ ಅವ್ರನ್ನ ಸೋಲಿಸೋದು ಕೃಷ್ಣ ಪರಮಾತ್ಮ. ಇಲ್ಲಿ ಪ್ರತಿಯೊಂದು ಹಾಕಿದ್ದಾರೆ ನೋಡಿ. ಇದು ಮಹಾಭಾರತ ನೋಡಿರ್ತೀರ. ಇದು ಮಹಾಭಾರತ. ಅರ್ಜುನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗ್ತಾ ಇರೋದು. ಇದು ನೋಡಿ ಭೀಷ್ಮನ ಜೊತೆಗೆ ಮಾತಾಡೋದು, ಸಂಹಾರ ಮಾಡ್ತೀನಿ ನಿನಗೆ ನಾನು ಅಂತ ಹೇಳಿದಾಗ
ಆವಾಗ ಅರ್ಜುನ ತಡಿತಾನೆ ನೋಡಿ ಕೆಳಗಡೆ, ನೋಡಿ ಅರ್ಜುನ ತಡಿತಾನೆ. ಇದು ಭೀಷ್ಮ. ಇದು ಎಲ್ಲ ಕಥೆಗಳು ನಾವು ಚಿಕ್ಕ ವಯಸ್ಸಲ್ಲಿ ಓದಿರೋದು. ಇಲ್ಲಿ ಬೊಂಬೆ ರೂಪದಲ್ಲಿ ಇವರೆಲ್ಲ ಮಾಡಿಟ್ಟಿದ್ದಾರೆ ಇಲ್ಲಿ ಕೃಷ್ಣ ಪರಮಾತ್ಮನ ದೇವಸ್ಥಾನದಲ್ಲಿ. ಭಾಳ ಖುಷಿಯಾಗುತ್ತೆ, ಎಷ್ಟು ವಿಶೇಷವಾಗಿದೆ. ವಸುದೇವಾತ್ಮಜ ವಿದ್ಮೇಹ ದೇವಕಿ ನಂದನಾಯ ಧೀಮಹಿ ತನ್ನೋ ನಹಿ ಅವನೀತ ಕೃಷ್ಣ ಪ್ರಚೋದ. ನೋಡಿ ಹೇಗಿತ್ತು, ಯಾವ ಥರ ಮಂತ್ರ ಇದೆ. ಕೃಷ್ಣ ಅಂದರೆ ತಕ್ಷಣ ಓಡಿ ಬರ್ತಾನೆ ಅಂತೆ ಕೃಷ್ಣ ಪರಮಾತ್ಮ. ಯಾಕಂದರೆ ಉಡುಪಿನಲ್ಲಿ ಭಕ್ತ ಕನಕದಾಸರು ಒಳಗಡೆ ಬಿಟ್ಟಿಲ್ಲ. ಕನಕದಾಸರಿಗೆ ಅಲ್ಲಿ ಬ್ರಾಹ್ಮಣರು ಒಳಗಡೆ ಬಿಟ್ಟಿಲ್ಲ. ಅಂಥ ಸಮಯದಲ್ಲಿ ಆ ದೇವಸ್ಥಾನ ಹಿಂಭಾಗ ಬಂದು ನಿಂತ್ಕೊಂಡು ಕೃಷ್ಣ ಪರಮಾತ್ಮ ಜ್ಞಾನ ಮಾಡ್ತಾರೆ ಕನಕದಾಸರು. ನೀವು ನೋಡಿರ್ತೀರ, ಅನ್ನ ಹೊಡೆದು ಕನಕದಾಸ ಚಿತ್ರ ನೋಡಿರ್ತೀರ. ಆವಾಗ ಪ್ರತ್ಯಕ್ಷನಾಗಿ ಆ ಕೃಷ್ಣನೇ ತಿರುಗಿಬಿಡ್ತಾನೆ. ಅಷ್ಟು ಕರುಣಾಶಾಲಿ ಕೃಷ್ಣ. ಇವತ್ತು ಏಕಾದಶಿ ಇರೋದರಿಂದ ಕೃಷ್ಣನ ದರ್ಶನ ಮಾಡಿದರೆ ಪುಣ್ಯ ಬರುತ್ತಂತೆ.